ಸ್ನೇಹಿತರೆ, ನೀವು ಯಾವಾಗಾರು ನೀವು ಯಾವುದೋ ಒಂದು ಕೆಲಸ ಮಾಡಕ್ಕೆ ಹೋಗಿರ್ತೀರಾ, ಬಟ್ ಅದ್ರ ಬದಲು ಬೇರೆ ಏನೋ ಪ್ಲಾನ್ ಮಾಡಿ ಅನ್ಕೊಂಡಿದ್ದ ಕೆಲಸಕ್ಕಿಂತ ಅನ್ಕೊಳ್ದೇ ಇರೋ ಕೆಲಸ ಸಕ್ಸಸ್ಫುಲ್ ಆಗಿರೋದು ಯಾವ ಥರ ನಿಮಗೆ ಅನುಭವ ಬಂದಿದೆಯಾ? ಮತ್ತು ನಾನು ಇವತ್ತು ಈ ಕಾಡು ಮಧ್ಯದಲ್ಲಿ ಏನು ಮಾಡ್ತಾ ಇದ್ದೀನಿ, ಹಾಗೆ ನನ್ನ ಈ ಒಂದು ನಾಮಕ್ಕೆ ಏನು ಕಾರಣ? ಸಮಯ ಇವಾಗ ಆಗಿದೆ 10 ಗಂಟೆ. ನಾನಿದ್ದೀನಿ ಇವಾಗ ದೇವರಾಯನದುರ್ಗ. ನಿಜವಾಗ್ಲೂ ಗೊತ್ತಿಲ್ಲ ಬೆಂಗಳೂರಿನ ಹತ್ತಿರದಲ್ಲೇ ಈ ಥರ ಒಂದು ಬ್ಯೂಟಿಫುಲ್ ಟ್ರೆಕ್ಕಿಂಗ್ ಪ್ಲೇಸ್ ಇದೆ ಅಂತ ಹೇಳಿ. ನಾನು ಇಷ್ಟು ನೋಡಿದ್ದು ಬರೀ ಹಿಂದಿ ಹಿಲ್ಸ್ ಮಾತ್ರನೇ. ಪ್ರತಿದಿನ ಟ್ರಾಫಿಕ್ ಮಧ್ಯದಲ್ಲಿ, ಆ ಒಂದು ವರ್ಕ್ ಪ್ರೆಷರ್ನ ಮಧ್ಯದಲ್ಲಿ, ಜಂಜಾಟದಲ್ಲಿ ಓಡಾಡ್ತಿದ್ದು ನನಗೆ ಇವತ್ತು ಈ ಒಂದು ಪ್ಲೇಸ್ ಒಂದು ಹೌಸ್ಫುಲ್ ಆಫ್ ರಿಕ್ರಿಯೇಷನ್ನ ತಂದು ಕೊಟ್ಟಿದ್ದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ್ಯಂಡ್ ಈ ಒಂದು ಪ್ಲೇಸಲ್ಲಿ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ದೇವರಾಯನದುರ್ಗ ಬೆಂಗಳೂರಿನ ನವದುರ್ಗಗಳಲ್ಲಿ ಒಂದು. ಅಷ್ಟೇ ಮೊದಲು ಟ್ರೆಕ್ ಮಾಡುವಾಗಲೇ ಅಂದ್ಕೊಂಡಿದ್ದೆ ನೆಕ್ಸ್ಟ್ ಟ್ರೆಕ್ ನಾನು ದೇವರಾಯನದುರ್ಗಕ್ಕೆ ಹೋಗ್ಬೇಕಂತ ಹೇಳಿ. ಇನ್ನೂ ಯಾರು ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಈ ಐ ಬಟನ್ ಕ್ಲಿಕ್ ಮಾಡೋದ್ರ ಮೂಲಕ ನೋಡ್ಬೋದು. ಇಲ್ಲಿಗೆ ಬರೋದಕ್ಕೆ ನಾನು ಸುಮಾರು ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೆ. ಆ ಒಂದು ದಿನ ಇವತ್ತು ಬೆಳಿಗ್ಗೆ 5 ಗಂಟೆಗೆ ಶುರುವಾಗಿದೆ. ನಾನು ಹೊರಟಾಗ ಕತ್ಲಿತ್ತು. ನೋಡ್ತಿದ್ದಾಗೇ ಕತ್ಲಿಂದ ಬೆಳಕಾಗಿಯೇ ಹೋಯಿತು. ಸೊ ಬನ್ನಿ, ಮತ್ತೆ ಯಾಕೆ ಥರ ಇವತ್ತು ಟ್ರಾವೆಲಿಂಗಲ್ಲಿ ನೀವು ಕೂಡ ನನ್ನ ಜೊತೆ ಇರ್ತೀರಾ. ಆ್ಯಂಡ್ ದಿಸ್ ಇಸ್ ದ ಸ್ಟೋರಿ ಆಫ್ ದೇವರಾಯನದುರ್ಗ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್. DDS ಬಗ್ಗೆ ಯಾರಿಗೆ ಗೊತ್ತು ಅವರಿಗೆ ಮಾತ್ರನೇ ಗೊತ್ತು ಈ ಒಂದು ಎಕ್ಸೈಟ್ಮೆಂಟ್ ಏನು ಅಂತ ಹೇಳಿ. ನಾನು ಕೂಡ ಇಲ್ಲಿರೋ ಮಿರರ್ನ ಮಿಸ್ ಮಾಡಿಲ್ಲ. ಯಾಕಂತ ಹೇಳಿದ್ರೆ ದೇವರಾಯನದುರ್ಗಕ್ಕೆ ಬಂದು ಒಂದು ಮಿರರ್ ಲೈಕ್ ನೋಡಿಲ್ಲ ಅಂತ ಹೇಳಿದ್ರೆ ದೇವರಾಯನದುರ್ಗಕ್ಕೆ ಬಂದಿದ್ದಾರೆ ಯಾಕೆ? ಇಷ್ಟೇ ಅಲ್ಲ, ಇದಿನ್ನೂ ಬರೀ ಸ್ಟಾರ್ಟಿಂಗ್. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಸ್ಟೋರಿ ಬೇರೆನೇ ಇದೆ. ಆಗಿದೆ. ನಾನು ರೀಚ್ ಆಗ್ತಿದ್ದಂಗೆ ಮೊದಲು ನಮಗೆ ವೆಲ್ಕಮ್ ಮಾಡಿದ್ದು ಈ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ರೋಡ್. ಸ್ನೇಹಿತರೆ, ತುಮಕೂರು ಡಿಸ್ಟಿಕ್ಕಿಗೆ ಸೇರೋ ಈ ದೇವರಾಯನದುರ್ಗ ಬೆಂಗಳೂರಿನಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಂದ ರೀಚ್ ಆಗೋದಕ್ಕೆ ನಿಮಗೆ ಸುಮಾರು 2 ಗಂಟೆಗಳ ಕಾಲ ಸಮಯ ಬೇಕಾಗುತ್ತೆ. ಬಟ್ ಮೇಕ್ ಶೂರ್ ನೀವು ಟಾಪಲ್ಲಿ ರೀಚ್ ಆದಮೇಲೆ ನಿಮ್ಮ ಗಾಡಿನ ರಿವರ್ಸ್ ಹಾಕಿ ಮಾತ್ರ ನಿಲ್ಲಿಸೋದನ್ನು ಮರಿಬೇಡಿ. ಯಾಕಂತ ಹೇಳಿದ್ರೆ ಅಲ್ಲಿರೋ ಪಾರ್ಕಿಂಗ್ ಪ್ಲೇಸ್ ತುಂಬಾ ಚಿಕ್ಕದು ಸ್ನೇಹಿತರೆ. ಅಲ್ಲಿ ಕೆಳಗಡೆ ಸ್ಟೆಪ್ಸ್ ಬಂತಲ್ಲ, ಆ ಸ್ಟೆಪ್ಸ್ ಹತ್ಕೊಂಡ್ಬಂದರೆ ನೀವು ಇಲ್ಲಿಗೂ ಕೂಡ ಬರ್ಬೋದು, ಇಲ್ಲಿಂದ ಕೂಡ ಬರ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ ಯಾವುದೋ ಒಂದು ಸಿಟಿ. ಆ್ಯಕ್ಚುಲಿ ಇದು ಯಾವ ಸಿಟಿ ಅಂತ ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ. ಓಕೆ ಸ್ನೇಹಿತರೆ, ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು 8 ಗಂಟೆಗೆ ಇಲ್ಲಿಂದ ಟ್ರಕ್ ಮುಗಿಸಿ ಹೊರಗಡೆ ಹೋಗೋಣ ಅಂತೇಳಿ, ಸನ್ರೈಸ್ ನೋಡೋಣ ಅಂಥೇಳಿ. ಸೊ ಎನಿವೇ ಸನ್ರೈಸ್ ಆಗೋಗ್ಬಿಟ್ಟಿದೆ. ಸೊ ಮುಂದೆ ಹೆಂಗಿದೆ ನೋಡೋಣ. ಸಖತ್ ಎಕ್ಸೈಟ್ ಆಗಿದ್ದೀನಿ ಮುಂದೆ ಮೇಲ್ಗಡೆ ಹೋಗೋದಕ್ಕೆ. ಸೊ ಸ್ಲೋ ಜನಗಳು ಕೂಡ ಈಗ ಬರ್ತಾಯಿದ್ದಾರೆ. ನೋಡ್ತಾ ಇರ್ಬೋದು ನಾವು ಹಿಂದ್ಗಡೆ ಆ ಒಂದು ರಸ್ತೆ ನೋಡ್ತಾ ಇದ್ದೀರಾ ಅಲ್ಲಿಂದ. ಸೊ ನೀವು ಅಲ್ಲಿಂದ ಕೂಡ ಟ್ರಕ್ ಮಾಡ್ಕೊಂಡು ಕೂಡ ಬರ್ಬೋದು ಸ್ಟೆಪ್ಸ್ ಹತ್ಕೊಂಡು. ಸೊ ನನ್ನ ಹಿಂದೆ ಈಗ ನೋಡ್ತಾ ಇದ್ದೀರಾ ಈ ಒಂದು ಪ್ಲೇಸ್, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಮೇಲೆ ಹೇಗಿರುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಮೊದಲಿಗೆ ನನಗೆ ವೆಲ್ಕಮ್ ಮಾಡಿದ್ದು ಇಲ್ಲಿನ ಮಂಗನಗಳು ತುಂಬಾ ಸುಂದರವಾಗಿ. ಬಟ್ ಈ ಒಂದು ಸುಂದರ ನಿಸರ್ಗದ ಮಧ್ಯದಲ್ಲಿ ನನಗೆ ಏನು ಫೀಲ್ ಆಗ್ತಾ ಇತ್ತು ಅನ್ನೋದನ್ನು ಆ ಒಂದು ಸಮಯದಲ್ಲಿ ಹೇಳೋದಕ್ಕೂ ಕೂಡ ಕಷ್ಟ. ಅಷ್ಟೊಂದು ಅದ್ಭುತವಾಗಿತ್ತು. ದೇವರಾಯನದುರ್ಗ ಸುಮಾರು 100 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಬೆಂಗಳೂರಿಂದ ನಿಮಗೆ 2 ಗಂಟೆಗಳ ಕಾಲ ಸಮಯ ತಗೊಳ್ಳುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಮಂಗಗಳಿದ್ದಾವೆ ಇಲ್ಲಿ ಅಂದರೆ. ತುಂಬ ಕೇರ್ಫುಲ್ಲಾಗಿ ಬನ್ನಿ. ಆ್ಯಕ್ಚುಲಿ ಅವೇನೂ ಮಾಡೋದಿಲ್ಲ, ನಾವೇನೂ ಮಾಡಿಲ್ಲ ಅಂತ ಹೇಳಿದ್ರೆ ಎಷ್ಟು ಕಾಮ್ ಆ್ಯಂಡ್ ಸೈಲೆಂಟ್ ಆಗಿರೋಂಥ ಈ ಒಂದು ಟ್ರೆಕ್ಕಿಂಗ್ ಪ್ಲೇಸ್ನ ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು. ವಾವ್, ಏರ್ ಎಷ್ಟು ಕೂಲಾಗಿ ಸ್ವೀಟಾಗಿ ಬರ್ತಾ ಇದೆ ಗೊತ್ತಾ. ದ ಪ್ಯೂರಿಟಿ ಆಫ್ ದ ಏರ್ ಯು ಕ್ಯಾನ್ ಫೀಲ್ ಇಯರ್. ಸ್ನೇಹಿತರೆ, ನಿಜವಾಗ್ಲೂ ದೇವರಾಯನದುರ್ಗಕ್ಕೆ ನೀವೇನಾದರೂ ಬರಬೇಕು ಅಂತ ಹೇಳಿದ್ರೆ ಯಾವತ್ತು ವೀಕೆಂಡ್ಸಲ್ಲಿ ಬರೋಕ್ಕೆ ಹೋಗಬೇಡಿ. ನೀವೇನಾದರೂ ಬರೋ ಪ್ಲ್ಯಾನ್ ಮಾಡಿದರೆ
ವೀಕ್ ಡೇಸಲ್ಲೇ ಬನ್ನಿ. ಬಿಕಾಸ್ ದೇವರಾಯನ ದುರ್ಗ ಅಥವಾ DD ಹಿಲ್ಸ್ ಬೈಕರ್ಸ್ನ ಒಂದು ಸ್ವರ್ಗದ ಅಂತ ಕೂಡ ಹೇಳ್ತಾರೆ. ನಾನು ಫಾಲೋ ಮಾಡೋ ಎಲ್ಲ ಯೂಟ್ಯೂಬರ್ಸು ಈ ಒಂದು ದೇವರಾಯನ ದುರ್ಗಕ್ಕೆ ಬಂದಿದ್ದಾರೆ. ಆ ಒಂದು ಸಮಯದಲ್ಲಿ ನನಗೆ ಇದ್ಯಾಕೆ ಇಷ್ಟೊಂದು ಹೈಪಪ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಬಟ್ ರಿಯಾಲಿಟಿ ಈಗ ನನಗೆ ತಿಳಿತಾ ಇದೆ. ಅಲ್ಲೇ ನೋಡ್ತಾ ಇದ್ದೀರಾ ಇನ್ನೊಂದು ವ್ಯೂ ಪಾಯಿಂಟ್. ಆ್ಯಕ್ಚುಲಿ ಅದು ಎಲ್ಲಿಂದ ಹೋಗಿ ಕನೆಕ್ಟ್ ಆಗುತ್ತೆ ಗೊತ್ತಿಲ್ಲ. ಬಟ್ ಅಲ್ಲಿಂದ ಹೋದರೆ ಎಂಥ ವ್ಯೂ ಸಿಗ್ಬೋದು ಅಂತ ಇಲ್ಲೇ ಸಾಕಾಗಿದೆ ಗುರು. ಮೇಲೆ ಹತ್ತುತ್ತಾ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ಸ್ವಲ್ಪ ಚಳಿ, ಸ್ವಲ್ಪ ಬಿಸಿಲು ಆ ಟ್ರೆಕ್ನ ಇನ್ನೂ ಸುಂದರ ಮಾಡ್ತಾ ಇತ್ತು. ತುಮಕೂರು ಡಿಸ್ಟ್ರಿಕ್ಟಲ್ಲಿ ಬರೋ ಈ ಒಂದು ಬೆಟ್ಟ ವಿಜಯನಗರ ಸಾಮ್ರಾಜ್ಯದವರ ಕಾಲದಲ್ಲಿ ಕಟ್ಟಿಸಿರೋದು ಅಂತ ಹೇಳ್ತಾರೆ. ನಾನು ಲಾಸ್ಟ್ ಟೈಮ್ ಟ್ರೆಕ್ ಮಾಡಿದ ಹೊಸದುರ್ಗಕ್ಕಿಂತ ಈ ಒಂದು ಪ್ಲೇಸು ಇನ್ನೂ ಸುಂದರವಾಗಿದೆ ಅಂತ ಅನಿಸ್ತಾ ಇತ್ತು. ಸ್ನೇಹಿತರ, ಇನ್ನೊಂದು ನಿಮಗೆ ದೇವರಾಯನ ದುರ್ಗದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಸಾಕಷ್ಟು ವ್ಯೂ ಪಾಯಿಂಟ್ ಸಿಗುತ್ತೆ ನೋಡೋದಕ್ಕೆ. ಲೆಟ್ ಮಿ ಶೋ ಯು ಒನ್ ಆಫ್ ದ್ಯಾಟ್. ಎಷ್ಟು ಅದ್ಭುತವಾಗಿದೆ ಅಲ್ಲ. ಆ್ಯಕ್ಚುಲಿ ಸೂರ್ಯ ಲೈಟಾಗಿ ಮೇಲೆ ಬರ್ತಾ ಇದ್ದಾನೆ. ಸೊ ಲೆಟ್ ಮೀ ಹ್ಯಾವ್, ನಾನು ಸನ್ಗ್ಲಾಸ್ ಹಾಕ್ಕೊತೀನಿ. ಸೊ ನೋಡೋದಕ್ಕೆ ಕೂಲ್ ಅಂತ ಅನ್ನಿಸ್ತೀನಿ. ಹಾಗೆ ಈ ಒಂದು ಸನ್ಲೈಟಿಂದನೂ ಕೂಡ ಸೇವ್ ಆಗ್ತೀನಿ. ಈ ಒಂದು ಪ್ಲೇಸಲ್ಲಿ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಸ್ನೇಹಿತರೆ. ಅದೇ ನಮ್ಗೆ ಆಶ್ಚರ್ಯ ಆಗ್ತಾ ಇರೋದು. ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಟೂರಿಸ್ಟ್ ಸ್ಪಾಟ್ ಹಿಯರ್ ಇನ್ ಅಟ್ರಾಕ್ಷನ್ ಸ್ಪಾಟ್. Alone me, without anybody. Wow, what is? I don't know. Maybe ಯಾರಾದ್ರೂ ಮೇಲೆ ಹೋಗಿರ್ಬೋದು. ನನ್ನ ಜೊತೆಗೆ ಇವ್ರು ಬಿಟ್ರೆ ಇಲ್ಲಿ ಯಾರೂ ಇಲ್ಲ. ನಾನು ಮತ್ತಿವೆ. ಇಲ್ಲಿಂದ ಮುಂದೆ ಹೋಗಿದ್ರೆ ಆ್ಯಕ್ಚುಲಿ ದೇವಸ್ಥಾನ ಇದೆ. ಬಟ್ ಈ ದೇವಸ್ಥಾನ ಇವಾಗ ಓಪನ್ ಆಗಿದೆಯಾ ಅಥವಾ ಇಲ್ವಾ ಎಕ್ಸಾಕ್ಟ್ಲಿ ನನಗಂತೂ ಗೊತ್ತಿಲ್ಲ. ನಮ್ಮ ಧನುರ್ಮಾಸದ ಪೂಜೆ ಇರುವ ಪ್ರಯುಕ್ತ ದಿನಾಂಕ 16-12 15 ಅಭಿಷೇಕ ಮಾಮೂಲಿ ಪೂಜೆಯನ್ನು 11 ಗಂಟೆಯಿಂದ 5 ಗಂಟೆವರೆಗೆ ಹೋಗುತ್ತದೆ. ಇಷ್ಟೊತ್ತು ಇಲ್ಲಿ ಕಳೆದಿರೋ ಸಮಯ ಸಖತ್ ಮೆಮೊರಿಯಬಲ್ ಆಗಿತ್ತು. ಬಾಕಿ ಇರೋ ದುರ್ಗಕ್ಕೂ ಆದಷ್ಟು ಬೇಗ ಹೋಗೋ ಥರ ಆಗಲಿ. ಟ್ರೆಕ್ಕಿಂಗ್ ಮಾಡೋ ಆಸೆ ಏನೋ ತುಂಬ ಇದೆ. ಬಟ್ ಸಮಯ ಒಂದು ಸಿಗಬೇಕು ಅಷ್ಟೇ. ನಾನು ಇವತ್ತು ಈ ಒಂದು ಜಾಗಕ್ಕೆ ಬಂದಿದ್ದಕ್ಕೆ ನಿಜವಾಗ್ಲೂ ತುಂಬಾ ಮನಸ್ಪೂರ್ವಕವಾಗಿ ಆ್ಯಕ್ಚುಲಿ ಸಂತೃಪ್ತಿ ಹೊಂದಿದ್ದೀನಿ. ಆ್ಯಂಡ್ ಈಗ ಸಮಯ ಆಗಿದೆ ಬೇರೆ ಇನ್ನೊಂದು ಕಡೆ ಹೋಗೋದಕ್ಕೆ. ನಾನು ನಿಮಗೆ ಸಿಗ್ತೀನಿ. ಅಲ್ಲಿಂದ ನಾನು ಕೆಲವು ನಿಮಿಷಗಳ ಅಂತರದಲ್ಲಿರೋ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದೆ. ಇಲ್ಲಿಗೆ ಬಂದಿರೋರು ಈ ಒಂದು ದೇವಸ್ಥಾನ ದರ್ಶನ ಪಡೆದೆ ಯಾರೂ ಹೋಗೋದೇ ಇಲ್ಲ. ಹಾಗೆ ನಾನು ಕೂಡ. ಗೋವಿಂದ ನರಸಿಂಹ, ಯಾಗ ನರಸಿಂಹ, ಭೋಗ ನರಸಿಂಹ, ಗೋವಿಂದ.
ಲಕ್ಷ್ಮೀ ನರಸಿಂಹದ ಗೋವಿಂದ ನರಸಿಂಹ ಒಳ್ಳೆ ಮಾಡಪ್ಪ ಶ್ರೀ ಹರಿ ನಾರಾಯಣ. ನಿಮ್ಮ ಹೆಸರು? ಕೃಷ್ಣಪ್ಪ ನನ್ನ ಹೆಸರು. ಇದೇ ಊರಾ? ಇಲ್ಲ, ನಮ್ಮದು ಶಾಲೆದ ಇದೆ, ಒಂದು 10 ಮೇಲೆ ಆಗ್ತದೆ. ಓಕೆ, ಹೋಗಿ ಬರ್ತೀನಿ ಒಳಗಡೆ. ಹೋಗಿ ಸ್ವಲ್ಪ ಸಮಯ ಕಳೆದ ಮೇಲೆ ಸೊ ಇವಾಗ ನಾವು ದೇವರಾಯನ ದುರ್ಗದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ನೋಡಿದ್ವಿ. ಅದಾಲ್ದೇ ಮೇಲ್ಗಡೆ ಇರೋ ದೇವಸ್ಥಾನ ಕೂಡ ಹೋಗಿದ್ವಿ. ಅನ್ಫಾರ್ಚುನೇಟ್ಲಿ ಕ್ಲೋಸ್ ಆಗಿತ್ತು, ನನಗೆ ಗೊತ್ತಿಲ್ಲ 10 ಗಂಟೆಗೆ ಓಪನ್ ಅಂತೇಳಿ. ಸೊ ನಾಮಚಿಲುಮೆ ಅಂತ ಕೂಡ ಒಂದು ಜಾಗ ಇದೆ ಅಂತ. ಆ್ಯಕ್ಚುಲಿ ಎಕ್ಸಾಕ್ಟ್ಲಿ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ನೋಡೋಣ, ಹೇಳ್ಕೊಂಡು ಹೋಗಿ ಟ್ರೈ ಮಾಡ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ನಂಗೆ ಸ್ವಲ್ಪ ಟೈಮ್ ಶಾರ್ಟೇಜ್ ಕೂಡ ಇದೆ, ಯಾಕಂದರೆ ನನಗೆ ಬೇರೆ ಕೆಲಸ ಕೂಡ ಇದೆ. ಸೊ ಆ್ಯಕ್ಚುಲಿ ನಾಮಚಿಲುಮೆ ಅಂತ ಹೇಳಿದ್ರೆ ನಾನು ಬರೀ ಒಂದು ದೇವಸ್ಥಾನ ಮತ್ತು ಅಲ್ಲಿ ಒಂದು ಏನೋ ಪವಾಡ ನಡೆದಿರೋ ಪ್ಲೇಸ್ ಇರುತ್ತೆ ಅಂದ್ಕೊಂಡಿದ್ದೆ. ಬಟ್ ಸೀನ್ಸ್ ಆ ಥರ ಇಲ್ಲ. ಸೀನ್ಸ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಎಷ್ಟು ಜಿಂಕೆಗಳಿದೆಯಪ್ಪ ಇಲ್ಲಿ ಒಂದಲ್ಲ ಎರಡು ಜಿಂಕೆಗಳಿದೆ. ಇಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರ ಇಲ್ಲಿ ನಾಮ ಹಚ್ಚೋದಕ್ಕೋಸ್ಕರ ಬಾಣ ಬಿಟ್ಟು ಗಂಗೆ ತರಿಸಿದಂಥ ಒಂದು ಪುಣ್ಯಕ್ಷೇತ್ರ ಇದು. ನಾಮಚಿಲುಮೆ ದೇವರಾಯನ ದುರ್ಗ ಬೆಟ್ಟದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆ ಬಂದು ಕೆಲಕಾಲ ವನವಾಸ ಅನುಭವಿಸಿದ ಎಂಬ ಕಥೆ ಇದೆ. ಒಂದು ದಿನ ಬೆಳಗ್ಗೆ ಬಂಡೆಯ ಮೇಲೆ ರಾಮ ಕುಳಿತಿದ್ದಾಗ ಆಗ ಹಣೆಗೆ ಚಿಲುಕ ಬಿಡುವ ಸಂದರ್ಭ ಬಂತು. ನೀರಿಗಾಗಿ ಸುತ್ತಲೂ ನೋಡಿದ ನೀರು ಸಿಗಲಿಲ್ಲ. ಸಡದಲ್ಲೇ ಬಾಣ ಹೂಡಿ ಬಂಡೆಯ ಮೇಲೆ ಬಾಣ ಬಿಟ್ಟಾಗ ಬಾಣ ಬಂಡೆಯ ಒಳ ಹೊಕ್ಕು ಹಂದ್ರವಾಗಿ ನೀರಿನ ಬುಗ್ಗಿ ಚಿಮ್ಮಿತು. ಆ ನೀರಿನ ಸಹಾಯದಿಂದ ರಾಮ ಹಣೆಗೆ ನಾಮವನ್ನಿಟ್ಟುಕೊಂಡ. ಈ ಪ್ರದೇಶ ನಾಮಚಿಲುಮೆ. ಇದು ಈ ಒಂದು ನಾಮಚಿಲುಮೆಗಿರ್ತಕ್ಕಂಥ ಒಂದು ಹಿನ್ನೆಲೆ. ನಿಮಗೆಲ್ಲ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಈ ವರ್ಷದ ಮೊದಲನೇ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.